ಜ್ಞಾನವೆಂಬ ಪುತ್ರ ಮರವೇ ಎಂಬ ತಾಯಿ ಅಳಿಯಲು ಜ್ಞಾನವೆಂಬ ಪುತ್ರ ಜನಿಸಲು. ಆ ಸುಖ ದುಃಖ ಅದು ಒಂದು ವಚನೇನ ಐತದು. ಅದ್ರ ಬಗ್ಗೆ ನೀವು ಸ್ವಲ್ಪ ಮಾತಾಡ್ರಿ. ನನಗೆ ಹೇಳ್ರಿ ನೀವು ಅದನ್ನು. ನಾನು ಪ್ರಶ್ನೆ ಮಾಡಿದ್ದೀನಿ. ಈಗ ಅಲ್ಲಿ ಏನು ನಾವು ಕಳಿಬೇಕಾಗಿತ್ತು, ಅಲ್ಲಿ ಅದ್ರ ಬಗ್ಗೆ ಅದು ಹಂಗೆ ಯಾಕೆ ಹೇಳಿದ್ರು, ಅದು ಎದಕ್ಕೆ ಬಂತು ಉದಾಹರಣೆಯಲ್ಲೇ, ಅಲ್ಲಿ ಸಂಶಯ ಏನು ಬಂದಿತ್ತು ಶಿಷ್ಯಾಗ, ಅದನ್ನ ಯಾಕೆ ಪ್ರಶ್ನೆ ಮಾಡಿದ, ಆ ಉದಾಹರಣೆ ಯಾಕೆ ಕೊಟ್ಟರು ಅಂತ ಬೇಕು. ಯಾರು ಮಾಡ್ಯಾರ ಪ್ರಶ್ನೆ? ಶಿಷ್ಯ ಮಾಡಿ ನನ್ನ ಪ್ರಶ್ನೆ ಮಾಡ್ಲಾರ್ದು ಯಾವ ಮಾತು ಹೇಳಿಲ್ಲ. ಯಾವುದೇ ವಾಕ್ಯ ಇರಲಿ ಪ್ರಶ್ನೆ ಆಗಿರ್ತೈತಲ್ಲೇ. ಹಂಗಲ್ಲ ನಾನು ಹೇಳೋದು. ಹೇಳ್ರಿ. ಈಗ ಶಿಷ್ಯ ಅಲ್ಲಿ 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 ಆ ವಾಕ್ಯನ ಐತಲ್ಲ, ಅದು ಆ ವಾಕ್ಯ ಪ್ರಶ್ನೆ ಉತ್ತರ ಅಂತ ಹೆಂಗೆ ಹೇಳ್ತೀರಿ ನೀವು ಅದನ್ನ? ಇಡೀ ನಿಜಗುಂಡ್ರ ಶಾಸ್ತ್ರ ಪ್ರಶ್ನೆ ಉತ್ತರ ಮಾಲಿಕೆ ಆಗಿರೋದು. ಇದು ಇದು ಕೇಳಿದಲ್ಲ, ತಾಯಿ ಮರವಿ ಅಳೆಯಲು ಜ್ಞಾನಪುತ್ರ ಜನನ ಆಗಲ್ಲ ಅಂತ ಹೇಳಿದಲ್ಲ, ಅದನ್ನ ಯಾರು ಕೇಳ್ಯಾರ? ಯಾರನ್ನ ಹೇಳ್ಯಾರ ಅದನ್ನ? ಈತ ನುಡಿಗಳು ಅಂತ ಹೇಳ್ಕಿಸಿ ಅದನ್ನ. ಹೌದು. ಹಂಗೈತೆ ಒಂದು ಪ್ರಶ್ನೆ ಉತ್ತರ ಇಲ್ಲ ಅಂತ ನಾನು ಅಂತನದು. ಪ್ರಶ್ನೆ ಉತ್ತರ ಅಲ್ಲ ಅಂತ ನಾನು. ಈಗ ಪ್ರಶ್ನೆ ಮಾಡಿದ ಅಲ್ಲಿ ಹೋಗಿ ಬೇರಿಗೆ ಕೆರೆಯಾಗ ನಾವು ಕುಂತ್ಕೊಂಡಾಗ ಪ್ರಶ್ನೆ ಮಾಡಿದ ಅವತ್ತು ಬಂದ, ಆರಾಮದ್ರಲ್ಲವ ಅಂತಂತನ್ನ. ಹಿಂಗದೀವಿ ನೋಡಪ್ಪ ಅಂತ ಹೇಳ್ಬೇಕಾತ್ ನೀ. ಆರಾಮದೀವಪ್ಪ ಅಂತ ಅನ್ನಬೇಕಾದ್ರೆ ಮತ್ತೆ ಏನು ಹೆಂಗೆ ಆರಾಮದೀವಿ ಅಂತ ಹೇಳ್ಬೇಕಲ್ಲ ಅವ್ರಿಗೆ. ಮತ್ತೆ ನನಗೆ ತಾಯಿ ಸತ್ತಳ, ಮಗ ಹುಟ್ಟ್ಯಾನ, ಯಾವ್ದು ಮಾಡ್ತಿ? ಅಳ್ತಿದೆ ನಗುತ್ತಿದೆ. ಆಚರಣೆ ಯಾವ್ದು ಮಾಡ್ತಿ? ತೊಡಲ್ದಾಗ ಹಾಕ್ಬೇಕೋ ಏನು ಮಂಟಪದಾಗ ಹಾಕ್ಬೇಕು? ಅದನ್ನು ಈ ಒಂದು ಜನ್ಮ ಕೊಟ್ಟೈತಿ ನನಗೆ. ಜನ್ಮ ಕೊಟ್ಟ ತಾಯಿ ಸತ್ತೋಗ್ಯಾಳ, ನನಗೆ ಜನ್ಮ ಕೊಟ್ಟಕ್ಕಿ. ಒಂದು ಜನ್ಮ ಹುಟ್ಟೈತಿ, ನಾನು ಅಡ್ದೀನಿ ಮಗನ್ನ, ಗಂಡು ಮಗನ್ನ ಜನ್ಮ ಕೊಟ್ಟಿದ್ವಿ. ಒಂದು ಗಂಡು ಮಗ ಹುಟ್ಟಿತ್ತು ನನಗೆ, ಅಡ್ದೀನಿ ಅದನ್ನ. ಹೆರಿಗೆ ಆಗಿತ್ತು ನನಗೆ ತಕ್ಷಣನೇ. ಇಲ್ಲಿ ಹೆರಿಗೆ ಆಗಿತ್ತು, ಅಲ್ಲಿ ಸತ್ತೋಗಿತ್ತೆ ಒಂದ ಕ್ಷಣದಲ್ಲೇ. ಯಾವ್ದು ಆಚರಣೆ ಮಾಡ್ತೀವಿ? ಸತ್ತದ್ದು ಅಳುತ್ತೆ ಅಂದ್ರ ಇಲ್ಲಿ ಮಗ ಹುಟ್ಟೈತೆ. ಮಗ ಹುಟ್ಟಿದ್ದಕ್ಕೆ ಮತ್ತೆ ನಗುವಿನ ಆಚರಣೆ ಮಾಡ್ಬೇಕಂದ್ರ ತಾಯಿ ಸತ್ತಾಳ. ಮತ್ತು ನೀನೋ ಬದುಕಿ ಅದು ಬಂದು ಬಸ್ ಒಳಗೆ ತೆಕ್ಕಿದ್ವಿ. ಆರಾಮದಿರಿ ನಾವು ಅಂತ. ಆರಾಮದೀವಪ್ಪ ಅಂತ. ಹೆಂಗೆ ಆರಾಮದೀವಿ ಅಂದ್ರೆ, ಇಡೀ ಭೂಮಂಡಲದಾಗ ಇರ್ತಕ್ಕಂಥ ಇದೇನೈತಲ್ಲ ಗಾಳಿ ಗಟ್ಟಿಯಾಗಿ ಹೋಗಿದೆ ನಮಗೆ ಅಂತ. ಗಾಳಿ ಗಟ್ಟಿಯಾಗಿ ಹೋಗಿದೆ, ಭೂಮಿ ನೀರಾಗಿ ಹೋಗಿದೆ. ಬೆಂಕಿ ತಣ್ಣಗಾಗಿ ಬಿಟ್ಟತ್ತೆ, ನೀರು ಸುಡಕತ್ತಾವು. ಆಕಾಶ ಇದ್ರೆ ಒಟ್ಟ ಬೈಲೇ ಇಲ್ಲ, ಮುಚ್ಚಿಗೆಂದು ಹೋಗಿತ್ತಿ. ನಮಗೆ ಅಡ್ಡಾಡಕ್ಕೆ ಬೈಲೇ ಇಲ್ಲ. ಆರಾಮದೀವಿ ಅಂತ ಹೇಳಿದೆ ನಾನು. ಇಂಥದ್ರೊಳಗೆ ಕೂಡ ಹಿಂಗೆ ಆದ್ರೂ ಕೂಡಗಿನ ಆರಾಮದೀವಿ ನಾವು, ಏನು ತೊಂದರೆ ಇಲ್ಲಪ್ಪ ನಮಗೆ ಅಂತ ಹೇಳಿದೆ ನಾನು. ನೀರಿಗೆ ನೀರಡಿಕೆ ಆದ್ರೆ ಯಾರು ಬದುಕ್ತಾರ? ಅದು ಬೇಕಲ್ಲ. ಈಗ ತಾಯಿಗೆ ಮಗ ಬ್ಯಾಡಾಗಿತ್ತಂದ್ರೆ ಅದು ಹೆಂಗೆ ಬದುಕ್ತೈತಿ? ಒಡ್ಡು ನೀರು ಉಂಬಡೆ, ಬೇಲೆದ್ದು ಹೊಲ ಮೇಯೊಡೆ, ನಾರಿ ತನ್ನ ಮನೆ ಕಳವಡೆ. ತಾಯಿ ಮಲೆ ಹಾಲು ಕೂಸಿಗೆ ನಂಜಾದೊಡೆ, ಕಾವೋರಾರಯ್ಯ ಕೂಡಲ ಸಂಗಮ ದೇವ ಅಂತ. ಕಾಯಾರ್ಯಾರಪ್ಪ ಅದನ್ನ? ಇಷ್ಟೆಲ್ಲ ಆದಮೇಲೆ ಅದನ್ನ ಯಾರು ಕಾಯ್ತಾರ? ಅದಕ್ಕಲ್ಲಿ ಗುರುನಾಥ್ ಏನಾರ ಸಿಟಿಗೆದ್ನಂದ್ರೆ ಹಿಂಗಿಟ್ಟೆ ಆಗುತ್ತೆ, ಕಾವೋರಾರಯ್ಯ ಕೂಡಲ ಸಂಗಮ ದೇವನ. ಗುರುನಾಥ್ ಒಬ್ಬತ್ತ ಇರೋದು. ಆತ ಒಪ್ಪಿಗೆ ಅಂದಂದ್ರೆ ಇಡೀ ಜಗತ್ತು ಒಪ್ಪಿಗೆಂದಂಗೆ. ಮೂರು ಲೋಕಕ್ಕೆ ಗುರುವೇ ತಾನದೀಕ. ಹಿಂಗ ವಿಚಾರ ಮಾಡ್ಕೊಂತ ಹೋದ್ರೆ ಒಂದು ಏನಾಕತ್ತೆ ಅಂದ್ರೆ ಮನುಷ್ಯನಿಗೆ ಏನೋ ಒಂದು ಸಮಾಧಾನ ಆದಂಗೆ ಆಕತಿ ವಿಚಾರ ಮಾಡಿದ್ರೆ. ಹಂಗ ಅವು ಎಲ್ಲ ವಿಷಯಗಳು ಮನುಷ್ಯನ ತುಂಬ್ಕೊಂಡು ಕೂತ್ಕೊಂಡ್ವಿ ಅಂದ್ರೆ ಅವು ಏನೂ ಆಗೋದಿಲ್ಲ. ಯಾವುದೋ ಒಂದು ಏನೋ ಒತ್ತು ಹೋಗದೆ ಎತ್ತವನಾಡಿದ್ರಂತ.
ನಿತ್ಯ ಅನಿತ್ಯ ವಿವೇಕ. ಹ್ಞೂ ಇಹ ಮೂತ್ರಾರ್ಥ ಫಲ ಭೋಗ ವಿರಾಗ. ಹ್ಞೂ ಹ್ಮ್. ಸಮಾಧಿ ಷಟ್ಕ ಸಂಪತ್ತಿ ಮುಮುಕ್ಷತ್ವ ಇವು ಸಾಧನ ಚತುಷ್ಟಯ ಸತ್ಪುಷ್ಟಯ. ಸಾಧನ ಚತುಷ್ಟಯ. ಸಾಧನ ಚತುಷ್ಟಯ ಸಂಪನ್ನನಾಗಿರ್ಬೇಕಂತ. ಸಾಧನ ಚತುಷ್ಟಯ ಸಂಪನ್ನನೇ ಅಧಿಕಾರಿ ಅಂತ ಬರ್ತಾರೆ ಬ್ರಹ್ಮಜ್ಞಾನಕ್ಕೆ. ಸಾಧನ ಚತುಷ್ಟಯ ಅಂದ್ಬಿಟ್ಟು ನಮಗೇನು ಅರ್ಥ ಆಗ್ತದೆ ಅದು? ಮಲ ಮೂತ್ರ ಭೋಗ ವಿರಾಗ ಇವು ಏನು ಅರ್ಥ ಆಕವು? ಅದ ಒಂದೊಂದು ಸೆಂಟೆನ್ಸ್ ನಾವು ಈಗ ಮಾತಾಡವ ಅದೇ ವಿಚಾರಗಳು, ಈಗ ನಾವು ಕುಂತಂಥ ವಿಚಾರಗಳನ್ನು ಅದ್ರಾಗ ಹೊಂಟಾವ ಅಲ್ಲಿ ಅವು. ಹಂಗೆ ಹೌದು, ಅದಕ್ಕೆ ಏನೇನು ಯಾವ್ದು ಅಂದಾರಂದು ಹೇಳಕ್ ಬರ್ತೈತೆ. ಒಂದೊಂದು ಉದಾಹರಣೆ ಐತೆ ಅದಕ್ಕೆ ತಿಳಿದವ್ರಿಗೆ ಅದು ನಿಮ್ಮ ಒಂದೊಂದು ಉದಾಹರಣೆ ಇದೆ. ಅಲ್ಲ ಅದನ್ನು ನೀವು ಮಾಡ್ಕೋಬೋದು. ಒಂದ್ಸಲ ಹೇಳಿದ್ವಿ ಅಂದ್ರೆ ಅದ್ರ ಬಗ್ಗೆ ಓಹೋ ಈ ವಿಷಯ ಬಗ್ಗೆ ಇಲ್ಲಿ ಇದಕ್ಕೆ ಉದಾಹರಣೆ ಇದು ಸಿಗ್ತೈತಿ. ಏನು ಈಗೇನಪ್ಪ ಅಂತಂದ್ರೆ ಇದು ಪ್ರಥಮ ಸಾಧನ ಚತುಷ್ಟಯದಲ್ಲಿ ಪ್ರಥಮದ್ದು ಏನು ಹೇಳೇನಂತಂದ್ರೆ ನಿತ್ಯ ಅನಿತ್ಯ ವಿವೇಕ ಅಂತ. ಸಚ್ಚಿದಾನಂದ ಸ್ವರೂಪ ಆತ್ಮನೊಬ್ಬನಿದ್ದಾನೆ, ಉಳಿದದ್ದು ಜಡ ಅನಿತ್ಯವಾಗಿ ಐತೆ ಅಂತೇಳಿ ಇದು ನಿತ್ಯ ಮತ್ತು ಇದು ಅನಿತ್ಯವನ್ನ ಒಂದು ವಿವೇಕವನ್ನು ಮಾಡದ ಸಾಧನ ಚತುಷ್ಟಯದಲ್ಲಿ ಪ್ರಥಮದ ಸಾಲು ನಿತ್ಯ ಅನಿತ್ಯ ವಿವೇಕ. ಒಂದನೇದು ಇಹಮೂತ್ರಾರ್ಥ ಫಲಭೋಗ ಇರಾಗ. ಇದು ಎಲ್ಲ ಕರ್ಮಜನ್ಯ ಆಗೈತಿ, ಜಗತ್ತು ಕರ್ಮದಿಂದ ಹುಟ್ಟೈತಿ ಮತ್ತು ಇದು ಜಡದೃಶ್ಯವಾಗಿ ಐತಿ ಅಂತೇಳಿ ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಿ ಆಗುವುದೇ ಇಹಮೂತ್ರಾರ್ಥ ಫಲಭೋಗ ವಿರಾಗ ಅಂತೇಳಿ. ಇದು ಇದೆಲ್ಲ ಕಾಣದೆಲ್ಲ ಸುಳ್ಳು, ಕಾಣದೆಲ್ಲ ಸುಳ್ಳು, ಇದು ಮಾಡೋದೆಲ್ಲ ಸುಳ್ಳು, ನೋಡೋದೆಲ್ಲ ಸುಳ್ಳು. ಹೌದು. ರೂಪರಸ ಗಂಧ ಇವು ಏನದವಲ್ಲ ಪಂಚ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂಬ 5 ಪಂಚ ವಿಷಯಗಳು ಇವು ನಾನಲ್ಲ, ಇವು ನನ್ನವಲ್ಲ. ಇವನು ಅರಿತೀನಿ ನಾನು ಎದರಿಂದ ಅರಿಯೋದು ನನ್ನಿಂದ ಅರಿಸ್ಕೊಳ್ತದ. ಜಡವಾದ ವಸ್ತು ಇದೊಂದು ಅಂತೇಳಿ ಅರಿತಕ್ಕಂಥವು ಯಾವ್ದು ವಸ್ತು ಐತಿ ಅದೆಲ್ಲ ಅಂತೇಳಿ ಆ ಜನ್ಮ ಬ್ರಹ್ಮಚಾರಿಯಾಗಿ ಸರ್ವಸಂಗ ಪರಿತ್ಯಾಗಿ ಆಗುವುದೇ ಎರಡನೇದು ಇಹಮೂತ್ರಾರ್ಥ ಫಲಭೋಗ ವಿರಾಗ. ಸಾಧನ ಚತುಷ್ಟಯದಲ್ಲಿ ಎರಡನೇದು ವಿರಾಗ ಅಂದ್ರೆ ಏನು? ವಿರಾಗ ಅಂದ್ರೆ ವೈರಾಗ್ಯ. ಇಹಮೂತ್ರಾರ್ಥ ಫಲಭೋಗ ವಿರಾಗ ಅಂದ್ರೆ ಈ ಲೋಕದೊಳಗು ಮಲಮೂತ್ರಕ್ಕೆ ಸಮಾನ ಮಾಡ್ಯಾನ ಅಂತ ಅರ್ಥ ಕೊಡುತ್ತೆ. ಮಲಮೂತ್ರಕ್ಕೆ ಸಮಾನ ಮಾಡಿ ಕಂಡಾಗ ಮಾತ್ರ ಅವನು ಯೋಗಿ ಆಗಲಿಕ್ಕೆ ಸಾಧ್ಯ ಐತೆ ಅಂತಾನ. ಮತ್ತೆ ಮೂರನೇದು ಅದು ಸಮಾಧಿ ಷಟ್ಕ ಸಂಪತ್ತಿ ಅಂದ. ಅಂದ್ರೆ ಶಮ ಧಮ ಪರತೆ ತಿತೀಕ್ಷೆ. ಶಮಧಮ ಅದೇ 4 ಎತ್ತುಗಳ ನೋಡಿ ಮೋದದಿತನವೆಂಬ ವಲಾರಿಗಿದನ ಅಂತೈತೆ. ಇವು ಈಗ 6 ಬರ್ತಾವ ಇದ್ರಾಗ, ಒಂದೇ ಇದ್ರಾಗ 6 ಬರ್ತಾವ. ಇವು 6 ಬರ್ತಾವ. ಸಮಾಧಿ ಷಟ್ಕ ಸಂಪತ್ತಿ ಅಂತ 4ನೇ ಷಟ್ಕ ಅಂತಾನಲ್ಲ. ಷಟ್ಕ ಅಂದ್ರೆ 6 ದೇವ ಅದ್ರಾಗ. ಈ ಸಂಪತ್ತಿ ಅಂದ್ರ 6 ಸಂಪತ್ತು ಇದ್ರಪ್ಪ ಅಂದ್ರ ಅದ ನಮ್ಮ ಇವ್ರು ಹೇಳ್ಯಾರಲ್ಲ ಒಂದು ಅವ್ರು ಯಾರ ನಮ್ಮ ಇಬ್ರಾಹಿಂ ಸುತ್ತರ್ ಏನ್ ಹೇಳ್ಯಾರ ಅಂದ್ರ 6 ಒಂದೊಂದರ ಇರ್ಬೇಕಂತ ಮನುಷ್ಯನಿಗೆ. ಅವು 6 ಇದ್ರಂದ್ರ ತಪವನ ಅಂತ ಅವನ್ ಬಾಳ ಗುಡಿಗೆ ತಪವನ ಅಂತ. 6 ಇದ್ದು ಅಂತ ಅವನ್ ತಾಕ ಸ್ಥೂಲದಾರ ಅಂತ ಕಾಶಿಯಲ್ಲಿ ಇರ್ತಕ್ಕಂಥವನು ಜಾಜಿಲಿ ಮಾರುಷಿ ಹೋದ್ನಲ್ಲ ಅಲ್ಲಿಗೆ, ಅವನ್ ತಾಕ 6 ಇದ್ದು ಅಂತ ಅತ್ ಹೇಳ್ತಾನೆ. 6 ಒಂದೊಂದಲ್ಲ 6 ಇದ್ದು ಅಂತ ತಪೋವನ ಅಂತ. ಅದ 6 ಇದ್ರ ಅವನು ಒಟ್ಟ ಹೇಳ್ಕೊಳಕ ಬರಲ್ಲ ಅಂತವನು. ಅವನು ಅದೇನ ಸಮಾಧಿ ಷಟ್ಕ ಸಂಪತ್ತಿ. ಸಮಾಧಿ ಅಂದ್ರ ಅಲ್ಲೇನಂತ ನೋಡು, ಅಲ್ಲಿ ಶಮೆಯಿಂದ ಮುಕುತಿ ಸಾಧನ ಪೆರ್ತುಂಟೆ ಅಂತಾನಲ್ಲ. ಸಮಾಧಿ
ಇದು ಮೂರನೇದು. ಇದು ಇಷ್ಟೊಂದನಲ್ಲ, ಇದರಲ್ಲಿ ಒಳಗ ಸೇರಿರ್ತಕ್ಕಂಥ 6 ಅನ್ನು ನಾವು ಅಭ್ಯಾಸ ಮಾಡ್ಬೇಕು. ಅಲ್ಲಿ ಶ್ರಮಾದಿ ಷಟ್ಕ ಸಂಪತ್ತಿ ಅಂತ ಒಂದೇ ಸೆಂಟೆನ್ಸ್ ಕೊಟ್ಬಿಟ್ಟ, ಮೂರನೇದು ಅದ್ರ ಒಳಗ ಶಮೆದಮೆ ಅವು ಶ್ರದ್ಧಾ ಶಮೆ ಧಮೆ ಉಪರತಿ ತಿತಿಕ್ಷೆ ಸಮಾಧಾನ ಮತ್ತೆ 4ನೇದು ಪೂರ್ಣ ಮಾಡ್ಬೇಕಲ್ಲ ಅದನ್ನ ಸಾಧನ ಚತುಷ್ಟಯ ಭಕ್ತಿ ಅಂತ ಹೇಳಿದ್ರು. ಭಕ್ತಿ 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 ಅಂದ್ರೆ ಗುರುವಿನಲ್ಲಿ ಸೇವತ್ವ, ತನ್ನಲ್ಲಿ ಸೇವಕತ್ವ ಮತ್ತು ವೇದಾಂತದಲ್ಲಿ ಶಾಸನತ್ವ, ನಂಬಿಕೆ. ನಂಬಿಕೆ ಶಾಸನವಾಗಿ ನಂಬಕಂತ ಹೇಳ್ತಾನೆ ಅದನ್ನ. ಶಾಸನ ಇದು ಕಟ್ಟಿಟ್ಟ ಬುತ್ತಿ, ಇದು ಶಾಸನ, ಇದು ಅಪಾರವಾದ ನಂಬಿಕೆ, ಅದೇ ಭಕ್ತಿ ಅಂತ ಹೇಳ್ತಾನೆ ಅಲ್ಲಿ. ಲಾಸ್ಟ್ನೇದು ಭಕ್ತಿ. ಭಕ್ತಿ ಬಗ್ಗೆ ಹೇಳ್ಬೇಕಲ್ಲ, ಮತ್ತೆ ನಮಗೆ ಅದು ಹೇಳಲ್ಲ ಅಂದ್ರೆ ಹೆಂಗ್ ತಿಂತೈತಿ? ಈಗ ಬಿಡಿಸಿದ ನನ್ನಲ್ಲಿ ಸೇವಕತ್ವ ಭಾವನೆ ಉದಾಹರಣೆ ಕೊಟ್ಟು ಹೇಳ್ಬೇಕು. ಭಕ್ತಿ ಎಷ್ಟು ಭಕ್ತಿ ಅಂದ್ರೆ ಎಷ್ಟು ಭಕ್ತಿ ಇದೆವು, ನವವಿಧ ಭಕ್ತಿ. ನವವಿಧ ಭಕ್ತಿ ಇದೆವು. ನೀನು ಹಂಗ ಒಂದು ಉದಾಹರಣೆ ಕೊಟ್ಬಿಟ್ಟೆ ಅದನ್ನ. ಏನಂತಂದ್ರ ಸೇವಕತ್ವ, ಸೇವಾ ಭಾವನೆ. ಸೇವಾ ಮಾಡ್ಸನಕ್ಕೆ ಯೋಗ್ಯನಿರ್ಬೇಕು, ಮಾಡಕ್ಕೆ ಯೋಗ್ಯನಿರ್ಬೇಕು. ಅಂದ್ರೆ ಹೆಂಗಂದ್ರೆ ಇದಕ್ಕೊಂದು ಉದಾಹರಣೆ ಏನಂದ್ರೆ, ನೀನು ಒಂದು ವಾಕ್ಯದಿಂದ, ಅದು ಇದು ಒಂದು ಪದದಿಂದ ಯಾವುದು ಗುರು ಹೆಂಗಿರ್ಬೇಕಂತ ಗುರು ಲಕ್ಷಣ ಹೇಳ್ತಾನಲ್ಲ ಅಲ್ಲಿ. ಗುರು ಲಕ್ಷಣ ಹೇಳ್ತಾನ, ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ, ಸೌಂದರ್ಯತೆ, ಸಮುಖತ್ವ, ಸುಗುಣತ್ವ, ಸುಜ್ಞಾನಗಳಿರಲು ಅವನೇ ಸೇವೆ ಗುರುವಕ್ಕ ಅಂತ ಹೇಳ್ತಾನೆ. ಇದಲ್ಲ ಹೇಳಿದ್ದೆ, ಸೇವಕತ್ವ ಇರ್ಬೇಕಂತ. ಸೇವೆ ಮಾಡ್ಸನಕ್ ಅಧಿಕಾರಿಯಾಗಿ ಯಾರು ಈತ್ಯಾರ ಅಧಿಕಾರಿ ಯಾರಂದ್ರ ಮಾಡ್ಸನಕ್ ಅಧಿಕಾರಿ ಬೇಕಲ್ಲ. ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಆದ್ರ ಮಾತ್ರ ಮಾಡ್ಸನಕ್ಕ ಅಧಿಕಾರಿ. ಮತ್ತೆ ಅವನು ಶಿಷ್ಯ ಹೆಂಗಿರ್ಬೇಕು, ಮಾಡವನು ಸೇವಕತ್ವ ಬೇಕಲ್ಲ ಇಲ್ಲಿ. ಅವನಿಗೆ ಅಂತ ಗುಣ ಇರೋ ಗುರುದೇವತಾ ಭಕ್ತಿ, ವರವೇದ ವಿಧಿನಿಷ್ಠೆ, ವಿರತಿ ಮುಂತಾದ ನವ ಸುಚರಿತ್ರಗಳಿರಲು ಅವನೇ ಶಿಷ್ಯನೆನಿಸಿಕೊಳ್ಳುವನು. ಯಾರಿಗೆ? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥಗ ಆತ ಶಿಷ್ಯನೆನಿಸಿಕೊಳ್ತಾನಂತ ಒಂದು ಉದಾಹರಣೆ. ಇಲ್ಲಿ ನೀವೇನು ಹೇಳಿದ್ರಿ ಅಂದ್ರೆ, ಒಂದ ಮಾತಿನಾಗ ಸಾಧನ ಚತುಷ್ಟಯದಲ್ಲಿ ಬರ್ತಕ್ಕಂಥದ್ದು ಲಾಸ್ಟ್ ಭಕ್ತಿ ಅಂತ ಹೇಳಿದ್ರಿ, ನವವಿಧ ಭಕ್ತಿ ಅಂತ ಹೇಳ್ತಾರ. ಇಲ್ಲಿನ ನವವಿಧ ಚರಿತ್ರವನ್ನ ಸುಚರಿತ್ರಗಳ ಅಂತಾನಲ್ಲ, ಶಿಷ್ಯನೆನಿಸಿಕೊಳ್ಳುವನು. ಮತ್ತೆ ಬದ್ಲೇರ್ ಅನ್ಸಿಗೇನಲ್ಲ, ಅಂದ 8 ಅನ್ಸೇನಲ್ಲ, 6 ಅನ್ಸೇನಲ್ಲ. ಭಕ್ತಿ ಅಂತ ಅಂದ್ಗಟೆನ ಅದ್ರ ಬಗ್ಗೆ ಬಿಡಿಸ್ಬೇಕಾಗತ್ತಲ್ಲ ಅಲ್ಲಿ. ಮತ್ತೆ ಅವ್ರ ಅದನ್ನು ಬಿಡಿಸಿದ್ದೇನು ಉಪಾಯಗಳು ಅಂದ್ರೆ, ಇನ್ನೊಂದು ಉಪಾಯ ಇರ್ಬೋದು ಅಲ್ಲಿ. ಬಿಡಿಸಿದ್ದೇನಂದ್ರೆ, ನಿನ್ನ ಮನಸ್ಸಿನಲ್ಲಿ ಗುರುವಿಗೆ ಸೇವಾ ಭಾವನೆ ತುಂಬಿರ್ಬೇಕು, ಮತ್ತು ನಿನ್ನ ಹತ್ರನ ಸೇವಕತ್ವನ ಅಷ್ಟೇ ಇರ್ಬೇಕು. ಅದು 2 ಪಾಯಿಂಟ್ಸು. ಮತ್ತು ಇನ್ನೂ ಒಂದು ಏನು ಕೊಟ್ಟನ ಅಂತಂದ್ರೆ, ವೇದಾಂತಗಳಲ್ಲಿ ಅಗದಿ ಶಾಸನವಾದ ನಂಬಿಕೆ ಇರ್ಬೇಕು. ಅದು ಶಿಲಾಶಾಸನ ಆಗಿ ನಂಬಿಕೆ ಇರ್ಬೇಕು ನಿನಗೆ ಅದ್ರ ಮೇಲೆ. ನಂಬಿಕೆ ಒಂದೇ ಕಾರಣ ಸಾಂಬನೊಲಿಸಲಿಕ್ಕೆ. ಆ ಒಂದು ಭಕ್ತಿ ಆ ರೀತಿಯಾಗಿ ನಿನಗೆ ಫಲ ಕೊಡುತ್ತಂತ ಹೇಳ್ತೀನಿ. ಅಲ್ಲಿ ಆತ ಹೇಳ್ತಾನ ಬಸವಣ್ಣ, ಛಲವಿಲ್ಲದರ ಮೆಚ್ಚ ಕೂಡಲ ಸಂಗಮ. ಛಲ ಬೇಕು ಶರಣಂಗೆ, ಪರದನವನೊಲ್ಲೆನೆಂಬ ಛಲ ಬೇಕು ಶರಣಂಗೆ. ಅಲ್ಲೇ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ. ಅದ್ರಾಗ ಒಂದು ಬೇರೆ ಹೇಳ್ತಾನ, ಭಕ್ತಿ ಪ್ರಿಯ ಪೂರ್ಣ ಮಾಡಿ. ಛಲ ಬೇಕು ಶರಣಂಗೆ, ಈ ಭಕ್ತಿದ ಅದು ಯಾವುದಾಯ್ತು ಒಂದು, ನಾವು ಛಲದಿಂದ ಮಾಡಿದ್ರಲ್ಲ. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ. ಭಕ್ತಿ ಪ್ರಿಯ, ಭಕ್ತಿ ಭಾಂಡಾರಿ ಬಸವಣ್ಣ, ಜ್ಞಾನ ಭಾಂಡಾರಿ ಶಿವಪುತ್ರ ಪತಿ ದಪ್ಪ. ಹೌದಿಲ್ಲ? ಭಾರಿ ಚಂದ ಹೇಳ್ತದ ಅದನ್ನ. ಜ್ಞಾನ ಭಾಂಡಾರಿ ಬಸವಣ್ಣ, ಜ್ಞಾನ ಭಾಂಡಾರಿ ಭಕ್ತಿ ಭಾಂಡಾರಿ, ಜ್ಞಾನ ಭಾಂಡಾರಿ ಶಿವಪುತ್ರಪ್ಪ.
ಅಷ್ಟು ಹೇಳಲ್ಲ ಅಂದ್ರೆ ನಮ್ಗೆ ಯಾವಾಗ ತಿಳ್ತಿತ್ತು ಬಿಡೋದು. ವೇದ ವಾಕ್ಯಗಳು ಯಾವಾಗ ಅರ್ಥ ಆಕ್ಕದು ನಿನಗೆ? ಅವ್ರ ಕರುಣೆ ನಮ್ಮ ಮೇಲೆ ಆಗಲಿಲ್ಲ. ಆ ತಪ್ಪ ಎಂಥದ್ದು ಮಾಡ್ಯಾನ ಗುರೂಜಿ ಎನ್ಸ್ಬೇಕಾತಿಗೆ ಅಂತ. ಅದಕ್ಕೆ ಗುರುವರ್ಯ ನಿನ್ನ ಕಡೆಗಣ್ಣುಗಳಿಗೆ ನಿನ್ನ ನಸುನೋಟ ಅಂದ. ಅಂದ್ರೆ ಆತನ ನಸುನೋಟ ನಮ್ಮ ಮೇಲೆ ಆದಾಗ ಮಾತ್ರ ಹೊರಡ್ಯಾವ ವಾಕ್ಯಗಳು. ಹೆಂಗೆ ಆಗ್ಬೇಕಪ್ಪ ನಸುನೋಟ ಆಗ್ಬೇಕಂದ್ರೆ ಏನು ಮಾಡ್ಬೇಕು ಅಂತ ನನ್ನ ಮನುಷ್ಯನ್ಯಾಗ ಪ್ರಶ್ನೆ ಬರ್ಬೇಕು. ಶಿಷ್ಯನಾದವನಿಗೆ ಪ್ರಶ್ನೆ ಬರ್ಬೇಕಂತ. ಗುರು ಅಲಿಬೇಕಂದ್ರೆ ಏನು ಮಾಡ್ಬೇಕು? ಆತನಲ್ಲಿ ಯಾವ ಆಸೆ ಇಲ್ದಂಗೆ ಆತನ ಸೇವೆ ಮಾಡ್ಬೇಕು ಅಷ್ಟೇ. ಅಂದಾಗ ಗುರು ಒಲಿಮಕನ ಯಾವ ಆಸೆ ಕೇಳುವಲ್ದಲ್ಲ ಇದು. ಅಂದಾಗ ಗುರು ಅವಾಗ ತನ್ನ ಸ್ವರೂಪದಲ್ಲಿ ಅದನ್ನ ಇಟ್ಕೊಂತಾನ ಅಂತ ಬಿಡೋದಿಲ್ಲ. ಶ್ರದ್ಧಾವಾನ್ ಲಭ್ಯತೆ ಜ್ಞಾನಂ ಅಂತ. ಶ್ರದ್ಧಾ ಇಲ್ಲೇ ಶ್ರದ್ಧೆ ಯಾಕ್ತಂದ್ರೆ ಶ್ರದ್ಧಾ ಭಕ್ತಿನೇ ಶ್ರದ್ಧೆ. ಶ್ರದ್ಧಾವಾನ್ ಲಭ್ಯತೆ ಜ್ಞಾನಂ. ಶ್ರದ್ಧೆ ಯಾರಿಗೈತಪ್ಪ ಅಂದ್ರೆ ಅವ್ರಿಗೆ ಜ್ಞಾನ ಆಗುತ್ತೆ. ಪರಭಕ್ತಿಯಿಂದ ಸಚ್ಚರಿತ ಪರಭಕ್ತಿಯಿಂದ ಸಚ್ಚರಿತ ಮುಂದುಂಟೆ. ನೋಡ್ರಿ ಇಲ್ಲಿ ಭಕ್ತಿ ಅಷ್ಟು ಅಮೂಲ್ಯವಾದದ್ದು. ಸಾಧನ ಚತುಷ್ಟಯದಲ್ಲಿ ಲಾಸ್ಟ್ನೇದು ಅದು. ಅಲ್ಲಿ ಅಂತನಲ್ಲ ಮತ್ತೆ ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ ಅಂತನಲ್ಲ ಅದರಲ್ಲಿ. ವಿರತಿಯಿಂದಿತರ ಸಂಪದ ಸುಖಮುಂಟೆ. ಇಲ್ಲಿ ಸಾಧನ ಚತುಷ್ಟಯದಾಗ ನಮ್ಮನ್ನ ಏನ್ ಮಾಡ್ಯಾವಂದ್ರ ಅಗದಿ ಅಂತಃಕರಣ ಶುದ್ಧಿ ಮಾಡೈತದ್ರ ಪೂರ ಆ ನಮೂನಿ ಇಟ್ಟನ ಅದ್ರಾಗ. ಅಲ್ಲಿ ಇವು ಅಷ್ಟು ಹಗುರಾಗಿ ತಿಳ್ಕೊಳ್ಳಕ್ ಬರಲ್ಲ ಅವನ್ನೆಲ್ಲ ಹೊಸನ್ನ. ಹಂಗೆಲ್ಲ ಬರೋದಿಲ್ಲ ಅದು. ಒಟ್ಟ ತಿಳ್ಕಂದ್ರೆ ಹಗುರಾಗಿ ತಿಳ್ಕಂದ್ರೆ ಬರೋದಿಲ್ಲ ನಮಗೆ. ಅಷ್ಟು ವಿರಾಳವಾಗಿ ತಿಳಿಬೇಕಾಗಿತ್ತು ಗುರುವಿನ. ಗುರುವಿನ ತಿಳಿಬೇಕಾಗಿತ್ತು ಮೊದ್ಲಾಗ ವಿರಾಳವಾಗಿ. ಅದನ್ನ ಅದಕ್ಕಲ್ಲೇ ನಾನು ಒಂದ್ಸರಿ ಅದೇ ಎದಕ್ಕೆ ಬಂದಿ ಅಂತ ಕೇಳ್ದಪ್ಪ. ನೋಡಕ್ ಬಂದಿನಪ್ಪ ಅಂತ. ಕುಂತ್ಕ ಹಂಗಾರ ಅಂತ ಹೇಳ್ದತ್ತು. ಕುಂತು ನೋಡಂತ ಕಾಣ್ತೈತೆ ಅದು ತಿಳಿತೈತೆ. ಕುಂತ್ಕಬೇಕು. ಕುಂತ್ಕಂದ್ರೆ ತಿಳಿತೈತೆ ಅದು. ಆತ ಹೇಳಿದ್ದು ನನಗೆ ಕುಂತ್ಕ ಅಂತ. ಅಲ್ಲೇ ಅರ್ಧ ಗಂಟೆ ಕುಂತೆ ಮುಂದೆ ಏನೂ ಇಲ್ಲ ಮಾತುಕತೆಗಳು. ಸುಮ್ಮನೆ ಖಾಲಿ ಖಾಲಿ. ಆತ ಮೌನೇ ನಾನು ಮೌನ. ಸುಮ್ಮನೆ ನನಗೆ ಅದು ಅರ್ಥನೇ ಇಲ್ಲ ಒಟ್ಟ. ನಾನು ನೋಡಕ್ ಬಂದಿನಪ್ಪ ಅಂತ ಹೇಳಿದ್ನೆ. ನಮ್ಮಪ್ಪ ಕುಂತ್ಕ ಅಂದನಂತ ನನಗೆ ಗೊತ್ತೇ ಇಲ್ಲ ಅದ. ಸುಮ್ಮನೆ ಕುಂತ್ಕ ಅಂದನಪ್ಪ ಅಂತ ಕುಂತ್ಕೊಂಡ್ಬಿಡದ. ಎಟ್ಟತ್ತ ಕುಂತು ಅರ್ಧ ಗಂಟೆ ಆಯ್ತು. ಆಮೇಲೆ ಒಬ್ಬಕ್ಕೆ ಇದೀನಿ, ತಾನೊಬ್ಬತ್ತದನ್ನ ಎದ್ರ ಬಿದ್ರ ಕುಂತೀವಿ ಹಿಂಗೆ. ನಾನು ಹಿಂಗೆ ಸ್ವಲ್ಪ ನೆಲ ಹಿಂಗೆ ಮಾಡಿದ್ನೆ. ನೆಲನ ಏನೋ ಒಂದು ಇರಿವಿ ಬಂತ ಏನೋ ಹಿಂಗೆ ಮಾಡಿದ್ನೆಲ್ಲ. ಹೋಗು ನೀರು ಕುಡಿ ಹೋಗು ಅಂತಂದು ಒಳಕ್ಕೆ ಹೋಗಿ ಅಂತಂದು ಹೋಗಿ ನೋಡಿದೆ. 2 ಕಂಗಳಿದ್ದು ತೊಳೆದು ಕಸಿ ನೀರು ಕುಡ್ದು ಮತ್ತೆ ಅಪ್ಪ ಬಾಳ ಗುರುವಿನ ಮುಂದೆ ಕುಂತ್ಕಂದ್ರ ಮನಸ್ಸನ್ನ ಹಳೆಯಕತ್ತಿರ್ತಾನಲ್ಲ. ಎಲ್ಲಿ ಹೋಗ ನೀವು ಅಂತ ನೋಡ್ತಾನ. ಹಂಗೆಲ್ಲ ವಿಚಾರ ಕುಂತ್ಕಂದಾಗ ಎಲ್ಲಿಗೆ ಹೋಗ್ಬೇಕು, ನಾವು ಎಲ್ಲಿ ಇರ್ಬೇಕು. ಇಲ್ಲ ಅದು ಒಟ್ಟ ಅರ್ಥನೇ ಇಲ್ಲ ನನಗೆ. ಅತ್ತೆ ಅದಕ್ಕೆ ಕುಂದ್ರ ಅಂದನಂತ ಗೊತ್ತಿಲ್ಲ. ನಾ ಕುಂದ್ರಬೇಕಂತ ಗೊತ್ತಿಲ್ಲ. ಕುಂದ್ರ ಅಂದನಂದ್ರೆ ಅದು ಕುತ್ಕೊಂಡ್ಬಿಡದ. ಎದ್ದೋಗಂದನಂದ್ರೆ ಎದ್ದೋಗ್ಬಿಡದ ಅಷ್ಟೇ. ಅದು ಯಾವ್ದು ಅರ್ಥನೇ ಗೊತ್ತಿಲ್ಲ. ಅದು ಈಗ ಅರ್ಥ ಆಗಕತ್ತವು. ಇದಕ್ಕೆ ಕೂತ್ಕಂದಾನ ಹಿಂಗ ಮಾಡಂದಾನ ಅಂತೇಳಿ ಕೇಸಿ ಯಾವನು ಇವನ್ನ ಏನ ತಿಳ್ಕೊಳಕ್ ಬರಂಗಿಲ್ಲ, ಇವನ್ನೆಲ್ಲ ಇಟ್ಕೊಳಕ್ ಬರಂಗಿಲ್ಲ ಅಂದ್ರ ಒಂದು 5 ಐಟಮ್ ಅಡಿಗೆ ಮಾಡಕ್ಕೆ ಸುತ್ತರದ ಎಲ್ಲ ಸಾಮಾನು ಇರ್ತಾರ. ಎಲ್ಲ ರೆಡಿ ಐತಿ. ಅವು ಒಂದೊಂದು ಅಡಿಗೆ ಚಾಲು ಮಾಡಿದಾಗ ಒಂದೊಂದು ಸಾಮಾನು ಹಾಕಕ್ಕೆ ಆಲೆ ಕೇಳಿ ಬರ್ತೈತೆ. ಆ ಟೈಮ್ನಾಗ ಅದು ಬೆರೆಸ್ತಿರ್ತಾರಲ್ಲ ಅಲ್ಲೇ. ಹಂಗೈತೆ ಅದು. ವಿಚಾರ ಆಗ್ಬೇಕು ಅಷ್ಟೇ. ಅದ್ರ ಅಡಿಗೆ ಜ್ಞಾನ ಆಗ್ಬೇಕು ಮಾಡಾರ್ಗು. ಅವು ಸಾಮಾನು ಇದ್ದೇ ಇರ್ತಾವ, ಜೋಡ್ಸಕ್ ಬರ್ತಾವ. ಆತೇಳ್ತಾನಲ್ಲ ಸರ್ಪಭೂಷಣ್ರು ಹೆಂಗೆ ಹೇಳ್ತಾರೆ ಮತ್ತೆ ಹೆಂಗೆ. ಅದಕ್ಕೆ ಕಲ್ಕೊಂಡಿದ್ದೆ ನಾನು ಅದನ್ನ ಪದನ. ಬೋಧಿಸನ್ನ ಗುರುವೇ ನಿಮ್ಮಯ ದಿವ್ಯ ಪಾದವ ನಂಬಿರುವೆ. ಬೋಧಿಸನ್ನ ಗುರುವೇ ನಿಮ್ಮಯ ದಿವ್ಯ ಪಾದವ ನಂಬಿರುವೆ. ವೇದಾಂತದೊಳಗೊಪ್ಪೆವಾದ ತತ್ವವನ್ನೇ ಸಂಪಾದಿಸಿ ಮನದಿ ವಿನೋದಿಸಿ ಸುಖಿಸಂದು. ಬೋಧಿಸನ್ನ ಗುರುವೇ ನಿಮ್ಮಯ ದಿವ್ಯ ಪಾದವ ನಂಬಿರುವೆ.
ತಲೆಬಾಗಿ ಬೆಳೆದಿರುವ ಪಂಕಜದಳದಿ ತಿರುಗುತ್ತಿರುವ ಕಳಹಂಸ ಶಿಶುವಿನ ಸುಳುವನ್ನು ತಡೆದು ತನ್ನಳಿದನೇಕ ಕರ್ಣಿಕಿಯೊಳ್ ನಿಂತು ನಲಿಯಂದು ಬೋಧಿಸನ್ನ ಗುರುವೇ ನಿಮ್ಮಯ ದಿವ್ಯ ಪಾದವ ನಂಬಿರುವೆ. ಆದಿ ಅಂತ್ಯವ ಭೇದಿಸಿ ನಿರ್ಗುಣವಾದ ನಾದ ಬ್ರಹ್ಮವ ಸಾಧಿಸಿ ಆದಿನಾಲ್ಕರ ನಡುವೆ ಏದಿಕೆಯೊಳ್ ಕುಳಿತು ಮೋದದಿ ದಶವಿಧ ನಾದವ ಕೇಳೆಂದು ಬೋಧಿಸನ್ನ ಗುರುವೇ ನಿಮ್ಮಯ ದಿವ್ಯ ಪಾದವ ನಂಬಿರುವೆ. ಮೂಲ ಕುಂಡಲೆಯ ನೆತ್ತಿಯಾಗ್ನಿಯಾದ ಮೇಲಣ ನೆಲೆಗತ್ತಿ ಸಾಲಿಟ ಸುರಿತಿರ್ಪ ಹಾಲನೆ ಸವಿದುಂಡು ನೀಲ ಜ್ಯೋತಿಯ ದಿವ್ಯ ಜ್ವಾಲೆಯೋಳ್ ಬೆಳಗೆಂದ ಬೋಧಿಸನ್ನ ಗುರುವೇ ನಿಮ್ಮಯ ದಿವ್ಯ ಪಾದವ ನಂಬಿರುವೆ. ರವಿಶಶಿಗಳ ತಡೆದು ಸುಸುಮ್ಯ ನವ ಮಾರ್ಗದೊಳ್ ನಡೆದು ಪಶ್ಚಿಮ ದಿಕ್ಕಿನ ನವನಿದರದ ಮ್ಯಾಲೆ ತವೆ ಮೋಕ್ಷ ಸತಿಯನ್ನು ಭವದಿ ಮೈ ಮರೆಯೆಂದು ಬೋಧಿಸನ್ನ ಗುರುವೇ ನಿಮ್ಮಯ ದಿವ್ಯ ಪಾದವ ನಂಬಿರುವೆ. ಪರಿಪೂರ್ಣಾನಂದ ಭಾವ ತಾರಕ ರೂಪ ಗುರು ಸಿದ್ಧ ದೇವ ದೇವ ಪರಿಪೂರ್ಣಾನಂದ ಭಾವ ತಾರಕ ರೂಪ ಗುರು ಸಿದ್ಧ ದೇವ ದೇವ ಹರಿಯದೆ ನಂಬಿದೆ ನ ಮರೆಯದೆ ನೀ ಅನ್ನೋಳು ಕುರುವೇನು ತೋರದೆ ಬೆರದೆ ಕವಾಗೆಂದು ಬೋಧಿಸನ್ನ ಗುರುವೇ ನಿಮ್ಮಯ ದಿವ್ಯ ಪಾದವ ನಂಬಿರುವೆ. ವೇದಾಂತದೊಳ್ ಗೋಪ್ಯವಾದ ತತ್ವವನ್ನೇ ಸಂಪಾದಿಸಿ ಮನದಿ ವಿನೋದಿಸಿ ಸುಖಿಸೆಂದು ಬೋಧಿಸನ್ನ ಗುರುವೇ ನಿಮ್ಮಯ ದಿವ್ಯ ಪಾದವ ನಂಬಿರುವೆ. ನಿಮ್ಮಯ ದಿವ್ಯ ಪಾದವ ನಂಬಿರುವೆ. ಅದಕ್ಕೆ ಗುರು ಏನು ಮಾಡ್ತಾನಂತಂತ ಹೇಳಿ ಇದ್ರಾಗ ಐತಲ್ಲ, ಇದ್ರಾಗ ಇಂತಿಂಥದ್ದು ಕೊಡಪ್ಪ ನನಗೆ ಹಿಂಗೆ ಮಾಡ್ತನಪ್ಪ ಹಿಂಗೆ ಅಲ್ಲಿ ಹಂಗೆ ಹೇಳ್ತಾನೆ ನೋಡು. ಮತ್ತೆ ಗುರುವಿನ ಬಗ್ಗೆ ಐತಲ್ಲ ಅದಕ್ಕೆ ಕಲ್ಕೊಂಡದನ್ನ ಸ್ವಲ್ಪ ಒಳ್ಳೇದು. ಸ್ವಲ್ಪ ಆನಂದ ಭಾರಿ ಶಬ್ದಗಳು ಬೆಸತ್ತಲ್ಲ ಅದು ತುಂಬ. ಮತ್ತೇನನ್ನು ಕಡಿಮೆ ಯಾರಾದ್ರನ ಗುರುವಿನ ಮಕ್ಕಳು ಆಗ್ಲಾರ್ದಾರ ಬಂದು ಏನಾದ್ರನ ಒಂದು ಮಾತು ಹೇಳಿದ್ರಂದ್ರೆ ಅವ್ರಿಗೊಂದು ಮಾತು ಹೇಳಕ್ಕೆ ಒಂದು ಸರ್ಪಭೂಷಣರು ನೀನೋ ಒಂದು ಕೊಟ್ಟಾರ. ಅದನ್ನ ಯಾರಾದ್ರೂ ಬಂದು ಏನಾದ್ರನ್ನ ಕಿತಪತ್ತಿ ಮಾಡಿದ್ರಪ್ಪ ನಮಗೆ ಎದ್ರ ಬಿದ್ರ ಅಂತಂದ್ರೆ ಅದು ಎದ್ರ ಬಿದ್ರ ಮಾಡಿದ್ರೆ ಮಾತ್ರ ಏನಿರ್ದಡೆ ಏನು ನಿಜ ಬೋಧೆ ಒಂದಿಲ್ಲದಿರಿ ಖಾನನ್ನ ಬೆಳೆದಿಂಗಳಂತೆ ನಿಸ್ಫಲ. ನೀವೇನಾದ್ರೂ ಪ್ರಶ್ನೆ ಮಾಡಿದ್ರೆ ಹಿಂಗೆ ನಾನು ಮಾತಾಡೋದಂತ ಹೇಳ್ತ ನಾನು. ನೀನು ಗುರುವಿನ ಮಗ ಆಗೇನು ಆಗಿಲ್ಲ, ನಿನಗೆ ಗೊತ್ತೈತೇನೋ ಗೊತ್ತಿಲ್ಲ, ಯಾಕೆ ಮಾತಾಡೋದಂತ. ಮತ್ತೆ ಕುರುಡ ನಾಯಿ ಸಂತಿಗೆ ಬಂದಂತೆ ಅಂತ ಆಗುತ್ತೆ. ಅದೇನು ಹೇಳ್ತಾನಲ್ಲ, ಏದೋ ವಾಕ್ಯ ಓದಿತ್ತಂತೆ ಗಾದಿ ಮಾಡಿ ಬಿಟ್ಟಿತ್ತಂತೆ, ಆದಿ ತಪ್ಪಿ ನಡೆದಿತ್ತಂತೆ ಯಮನ ಬಾದಿಗೆ ತಾನು ಗುರಿಯಾಯಿತ್ತಂತೆ. ಹೆಂಗೆ ಹೇಳ್ತಾನ ಅದು ಏದೋ ವಾಕ್ಯ ಏದೋ ಶಾಸ್ತ್ರ ಓದಿತ್ತಂತ. ಮತ್ತೆ ಅದು ಸಾಮಾನ್ಯ ನಾಯ ಕುರುಡ ನಾಯಿ ಸಂತಿಗೆ ಬಂತಂತೆ. ಅದು ಯಾಕೆ ಬಂತು ಅಂತಾನು ಆ ವೇದಾಂತದ ಪ್ರಕಾರ ನಡ್ಕೊಂಡ್ರೆ ತಾನೇ ನಮಗೆ ಅದಕ್ಕೆ ಸರಿ ಆಗದ. ಅದನ್ನ ಗಾದಿ ಮಾಡಿಬಿಟ್ರೆ ಮತ್ತೆ ಅದು ನಡೆದಿಲ್ಲ ಅಂದ್ರೆ ಗಾದಿ ನಾವು ನಾನಾ ಜನ್ಮವೆತ್ತಿತ್ತಂತೆ ಮಾನವನಾಗಿ ಹುಟ್ಟಿತ್ತಂತೆ. ಕಾನನ ತಿರುಗಿತ್ತಂತೆ, ತನ್ನನ್ನು ತಾನು ಮರೆತಿತ್ತಂತೆ. ಇದೇನಪ್ಪ
ಹಂಗೆ ಹೇಳ್ತಾನೆ. ಹ್ಮ್. ನಾನಾ ಜನ್ಮ ಎತ್ತಿತ್ತಂತೆ, ಮಾನವನಾಗಿ ಹುಟ್ಟಿತ್ತಂತೆ, ಕಾನನ ತಿರುಗಿತ್ತಂತೆ, ತನ್ನನ್ನು ತಾನು ಮರೆತಿತ್ತಂತೆ. ಅಲ್ಲಿ ಬಾರಿ ಹೇಳ್ತಾನಲ್ಲ ಫಸ್ಟಿಗೆ ಒಂದೈತಲ್ಲ, ಅದೇ ಹೇಳ್ತಾನೆ. ಬರದೆ ಅಂಗಡಿ ಹೊಕ್ಕಿತ್ತಂತೆ, ತಿರುವಿ ಡೊಣ್ಣೆಲ್ಲ ಹಿಕ್ಕಿದಾರಂತೆ. ನರಕ ಮರಿತಾರಿನ ನರಕವಂತೆ, ಇನ್ನು ಎರ್ತಾವಂತೆ, ನರಕದೊಳಗ ಬಿದ್ದಿತ್ತಂತೆ. ನರಕದೊಳಗ ಬಿದ್ದಿತ್ತಂತೆ. ಆ ಬರದೆ ಅಂಗಡಿ ಒಕ್ಕಿತ್ತಂತೆ, ತಿರುವಿ ಡೊಣ್ಣೆಲಿ ಇಕ್ಕಿದ್ರಂತ ಅವ್ರು. ಸುಳೆ ಮಗಂದ ಇಲ್ಲಿ ಯಾಕೆ ಬಂದಿಲ್ಲ ನೀನು ಅಂತೇಳಿ. ಆದ್ರೂ ಅವರು ಇಲ್ಲ. ಮತ್ತೆ ಮುಂದೆ ಶಟ್ರ ವಾಡಾಗಿ ಹೋಗಿದ್ನು. ಹೊಡೆದ್ರಂತ ಅವ್ರು ನಂದಂತೇಳಿ ಸುರಿ ಬಿಡಲ್ಲ. ಅವ ಒಂದು ಕಾಳು ಹೋಗಿತ್ತಂತ ಹೊಟ್ಟೆಕ್ಕ. ಇದ್ರ ತಲೆ ತಂದು ಕೊಡಂತ ಅವ ಶಟ್ರ. ಅವ ಆ ತಲೆ ತಗೊಂಡ್ ಏನ್ ಮಾಡ್ತಾನ, ಮಗ ಅದ ಶಟ್ರ ಮಗ. ಅವ ಇವ ಶಟ್ರ ಆಡಾಗ್ಯಾನ ಯಾವ್ದ ಕಾರಣದಿಂದ. ಏನ್ ಮಾಡ್ಯಾನ ಒಟ್ಟ ಕಾರಣ ಅಂತರದಿಂದ ಆಡಾಗಿಬಿಟ್ಟಾನ. ನನ್ನ ಅಂಗಡಿಯಲ್ಲಿ ಬೋರ್ಡ್ ಹಾಕ್ಯನ್ ತಂದಿದ್ದ ಹೆಸರು ಏನ, ಇವ್ರ ಶಟ್ರ ಹೆಸರು ಏನ, ಸುದರ್ಶನ ಶೆಟ್ರ್ ಅಂತೇಳಿ ಬೋರ್ಡ್ ಹಾಕ್ಯಾನ. ಅವ ಶೆಟ್ರ ಸೊತ್ತ ಆಡಾಗ್ಯಾನ, ಹೋಗ್ಯಾನ ಬೋರ್ಡ ನೋಡ್ಯಾನ. ನೋಡಿ ಕೇಸಿ ಒಳ್ಯಾಕ ಹೋಗ್ಯಾನ. ಒಂದೆರಡು ಕಡ್ಲಿ ಕಾಳು ತಿಂದವನ. ಅಷ್ಟಕ್ಕೆ ಹಾಕಿ ರಪ್ ರಪ್ ಬಾಯ್ ಬಿಡದ್ನಂತವ. ತಂದಿನ ಬಿಡಕತ್ತಾನ. ಅವನಿಗೆ ಅರ್ಹ ಇಲ್ಲ, ಸಮಾಧಾನ ಇಲ್ಲ. ಅವನು ತಿನ್ನೋದೇ ಇಲ್ಲ ತೆಲಿನ. ಅಲ್ಲ ಶೆಟ್ರ್ ಹೆಂಗ್ ತಿಂತಾರ, ಅದನ್ನ ತಿಂತಾರ ಮಾಂಸನ ತಿಂತಾರ. ಶೆಟ್ರ್ ಮಂಗಳೂರು ಶೆಟ್ರ್ ತಿಂತಾರೆ, ಇಲ್ಲಿ ಶೆಟ್ರ್ ತಿಂತಾರೆ. ನಂಗೆ ಕೇಳ್ಬೇಕು, ಕೇಳಿಕೀಸಿ ಹಾಡು ಬರ್ಬೇಕು ಅವ್ರ ಮೇಲೆ. ಹಾಡಾಗಿದ್ದಿ ಶೆಟ್ಟ ನೀನು, ಅಂಗಡಿ ಒಳಗೆ ಹೋಗಿದ್ದಿ ಶೆಟ್ಟ, ನಿನ್ನ ಮಗ ಬಂದು ಕೊಟ್ಟ ಪೆಟ್ಟ ಅಂತ ಕೊಟ್ಟ ಪೆಟ್ಟ ಆಗ್ಬೇಕು. ಅದಕ್ಕೆ ಶೆಟ್ಟಿಗೆ ಪಟ್ಟ, ಶೆಟ್ರನಿಗೆ ಪಟ್ಟ ಆಗ್ಬೇಕು. ನಡಪ್ಪ ಊಟ ಮಾಡಮ್ರಿ. ಊಟದ ಮುಖಾಂತರ ಈಡುವನ್ನು ನಾವು ಒಂದು ಮಂಗಲ ಪಾಡ್ತಿದ್ದೇವೆ ಅಂಥೇಳಿ ಒಂದು ಮಂಗಲ ಆಡಪ್ಪ. ಮಂಗಲ ಆಡ, ಇಡಿಯೋಗ ಮಂಗಲ ಆಡ್ಬೇಕು. ಮತ್ತೆ ಹಂಗಂದ್ರೆ ನಮ್ಮನ್ನು ನೋಡ್ತಾರ, ಇಡಿಯೋಗ ಮಂಗಲ ಐತಂತ ಕೊಡ್ಯೋದು. ಆರತಿಯನ್ನು ಬೆಳಗುವೆನು ಧೀರ ಗೌರಿಗೆ, ಮಾರಹರನ ಮಡದಿ ಪುಣ್ಯಕಾರಿ ದೇವಿಗೆ. ಆರತಿಯನ್ನು ಬೆಳಗುವೆನು ಧೀರ ಗೌರಿಗೆ, ಮಾರಹರನ ಮಡದಿ ಪುಣ್ಯಕಾರಿ ದೇವಿಗೆ. ಮೂರು ಜಗದ ಜನನಿ ಚಾರು ನಿಗಮಾತೀತಿಗೆ, ಘೋರ ಪಾಪ ದೂರವೆನಿಸಿ ಮೆರೆವ ತಾಯಿಗೆ. ಆರತಿಯನ್ನು ಬೆಳಗುವೆನು ಧೀರ ಗೌರಿಗೆ, ಮಾರಹರನ ಮಡದಿ ಪುಣ್ಯಕಾರಿ ದೇವಿಗೆ. ಅನ್ನಪೂರ್ಣೇಶ್ವರುಡಿ ಎನ್ನ ಮಾತಿಗೆ, ಬನ್ನ ಬಡವ ಧರ್ಮವಿಲ್ಲ ದನ್ನೆ ಮಾಯಿಗೆ. ಆರತಿಯನ್ನು ಬೆಳಗುವೆನು ಧೀರ ಗೌರಿಗೆ, ಮಾರಹರನ ಮಡದಿ ಪುಣ್ಯಕಾರಿ ದೇವಿಗೆ. ಇದ್ದೆ ಸದನೆ ಬುದ್ಧಿ ಕೊಡುವ ಶುದ್ಧ ಶಾಂತಿಗೆ, ಸಿದ್ಧಿಗೊಡೆಯ ರುದ್ರ ನನ್ನ ಸಲುವ ತಾಯಿಗೆ. ಸಿದ್ಧಿಗೊಡೆಯ ರುದ್ರ ನನ್ನ ಸಲುವ ತಾಯಿಗೆ. ಆರತಿಯನ್ನು ಬೆಳಗುವೆನು ಧೀರ ಗೌರಿಗೆ, ಮಾರಹರನ ಮಡದೆ ಪುಣ್ಯಕಾರಿ ದೇವಿಗೆ. ಮಾರಹರನ ಮಡದೆ ಪುಣ್ಯಕಾರಿ ದೇವಿಗೆ. ಸದ್ಗುರುನಾಥ ಸಿದ್ಧಾರೂಢ